ನಿರ್ಮಲಾ ಸೀತಾರಾಮನ್ ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಗ್ಯಾರಂಟಿ ಕೊಟ್ಟು ದಿವಾಳಿಯಾಗಿದೆ ಸರ್ಕಾರ. ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರೊಂದು ಫೈನಾನ್ಸ್ ಮಿನಿಸ್ಟರ್ ಆಗಿ ಯಾಕೆ ಬಿಹಾರ ಮೇಲೆ ಇಷ್ಟು ಬೇಗ ಪ್ರೀತಿ ಬಂತು? ಇವ್ರಿಗೆ ಎಲೆಕ್ಷನ್ ಇದೆ ಅಂತ ಅಲ್ವಾ? ಯಾಕೆ ಆಂಧ್ರ ಪ್ರದೇಶ ಮೇಲೆ ಇಷ್ಟು ಬೇಗ ಪ್ರೀತಿ ಬಂತು? ಅಲಿಯನ್ಸ್ ಕಿತ್ಕೊಂಡು ಹೋದ್ರೆ ಬಿದ್ದೋಗ್ತೀವಿ ಅಂತ ತಾನೆ. ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅಂತ ತಾನೆ ನಿಮ್ಮ ಬೇಜಾರು. ಸರ್, 50 ಲಕ್ಷ ಕೋಟಿ ಬಜೆಟ್, 4 ಲಕ್ಷ ಕೋಟಿ ನಾವು ಕೊಡ್ತಾ ಇದೀವಿ ಕರ್ನಾಟಕದಿಂದ. ಋಣ ತೀರಿಸ್ತಿದಾರ ಸರ್ ಅವ್ರು? ನಾವ್ ಯಾರು ಕೊಡ್ತಿರೋದು ಗ್ಯಾರಂಟಿಗಳು? ನಮ್ದು 3 ಲಕ್ಷಕ್ಕೂ ಹೆಚ್ಚು ಕೋಟಿ ಬಜೆಟ್ ಗಾತ್ರ, ಅದ್ರಲ್ಲಿ 50,000 ಕೋಟಿ ಗ್ಯಾರಂಟಿ ಖರ್ಚು ಮಾಡ್ತಿದೀವಿ. ಇವಾಗ ನೋಡಿ, ನೀವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಎಜುಕೇಶನ್ ಫೀಲ್ಡ್ ಡೆವಲಪ್ಮೆಂಟ್ ಕಾಸು ಬರ್ತಿದೆ. ಮೆನಿ ಬಿಗ್ ಪ್ಲೇಯರ್ಸ್ ಈಗ ಇನ್ಫೋಸಿಸ್ ಇದ್ರು, ನಮ್ಮ ವಿಪ್ರೋ ಇಂದ ಅವರು 1500 ಕೋಟಿ ಮೊಟ್ಟೆ ಕೊಡ್ತಿದ್ದಾರೆ. ನಾವು CSR ಫಂಡ್ ರೈಸ್ ಮಾಡ್ತಿದೀವಿ. ಕಾಸಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ನಮ್ಮ ಬಗ್ಗೆ ಅಷ್ಟು ಕನ್ಸನ್ ಇದ್ರೆ ಕಾಸು ಕೊಡ್ಬೇಕಲ್ಲ. ನಮ್ಮ ಹತ್ರ ಕಾಸಿಲ್ಲ ಅಂತಾನೆ ಅನ್ಕೋಣ, ಕಾಸು ಕೊಡ್ಬೇಕಲ್ಲ. ನನಗೆ ಬಹಳ ನೋವಾಗ್ತಿದೆ. ಆನರಬಲ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಜಿ, ಇಟ್ಸ್ ನಾಟ್ ಎ ಫೇರ್ ಬಜೆಟ್. ನಿಮ್ಮಿಂದ ನಾವಿದು ನಿರೀಕ್ಷೆ ಮಾಡಿರ್ಲಿಲ್ಲ. ಏನಾದ್ರೂ ಕೇಳಕ್ ಹೋದ್ರೆ ನಾನು ಈರುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ ಅಂತಾರೆ, ಬೇಜಾರಾಗುತ್ತೆ. ಮೇಡಮ್, ನೀವು ಈರುಳ್ಳಿ ಬೆಳ್ಳುಳ್ಳಿ ತಿಂದ್ರು ತಿಂದೇ ಇದ್ರು ಪರವಾಗಿಲ್ಲ ಮೇಡಮ್, ಅಟ್ಲೀಸ್ಟ್ ನಮ್ಮ ಜನಕ್ಕೆ ತಿನ್ನಕ್ಕಾದ್ರೂ ಅವಕಾಶ ಕೊಡಿ ಅಂತ ನಾನು ಕೇಳೋದಷ್ಟೇ. ಕರ್ನಾಟಕದ ಬಿಜೆಪಿ ಸಂಸದರಿಗೆ ದಮ್ಮು ತಾಕತ್ತು ಇಲ್ಲ. ಅವ್ರಿಗೆ ದಮ್ಮು ತಾಕತ್ತಿದ್ರೆ ಪ್ರಶ್ನೆ ಮಾಡಿ. ರಾಜ್ಯಕ್ಕೆ ಅನ್ಯಾಯ ಆಗಿದೆಲ್ಲ ಬಿಡಿ ಸರ್. ಸೆಂಟ್ರಲ್ ಸ್ಕೀಮಲ್ಲಿ ಫಂಡ್ ತರ ಕೇಳಿ, ಅವ್ರು ತರ್ತಾನೆ ಇಲ್ಲ. ಏನ್ ಮಾಡೋದು? ಬಹಳ ಬೇಜಾರಾಗುತ್ತೆ. ನಾನು ಆರ್ ಅಶೋಕ್ ಅವರು ಅವ್ರ ಅಪಾಯಿಂಟ್ಮೆಂಟ್ಗೆ ವೇಟ್ ಮಾಡ್ತಿದ್ದೀನಿ. ಆರ್ ಅಶೋಕ್ ಸರ್, ಈಗ ನಮ್ಮ DK ಸಾಹೇಬ್ರು ಹೇಳಿದ್ದಾರೆ, ನಾನು ನಿಮ್ಮ ಹತ್ರ ಸ್ವಲ್ಪ ಜಾತಕ ಕೇಳಕ್ ಬರಬೇಕು ಅಂತಿದ್ದೀನಿ. ನನ್ನ ಬಗ್ಗೆ ಅಲ್ಲ, ನಿಮ್ ಬಗ್ಗೆ. ಯಾಕಂದ್ರೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಸರ್, ಬೆಳಿತೀನಿ ಅಂತ. ಅದಕ್ಕೆ ನಿಮ್ಗೆ ಜಾತಕ ಬೇಕಾಗಿಲ್ಲ. ಬಟ್ ನಿಮಗ್ ನಿಮ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ನಿಮಗ್ ಜಾತಕ ಬೇಕು. ನಿಮ್ ಭವಿಷ್ಯ ಏನಾಗುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ. ತಾವು ಅಪಾಯಿಂಟ್ಮೆಂಟ್ ಕೊಟ್ರೆ ಬರ್ತೀನಿ ಸರ್. ದೊಡ್ಡವರು, ವಿರೋಧ ಪಕ್ಷದ ನಾಯಕರು, ನಿಮ್ಮಷ್ಟು ದೊಡ್ಡವ್ರು ನಾನಲ್ಲ. ದಯವಿಟ್ಟು ನೀವು ಮೀಡಿಯಾದವರೆಲ್ಲ ಅಶೋಕ್ ಸಾಹೇಬ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿದ್ರೆ ಅವ್ರ ಜಾತಕ ಕೇಳೋಣ ಅಂತ ಹೋಗೋಣ ಅಂತಿದ್ದೀನಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.